ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಮ್ಮ ಈ ಕ್ರಿಸ್ಮಸ್ ಪ್ರಿಪರೇಷನ್ ಸೀರೀಸ್ದು ಪಾರ್ಟ್ 2ನ ನಾವು ತುಂಬ ಬೇಗನೆ ಬಿಡಬೇಕಿತ್ತು. ಬಟ್ ಡಿಸೆಂಬರ್ ಮಂತು ಎಷ್ಟು ಬ್ಯುಸಿ ಹೋಗ್ತಿದೆ ಅಂದರೆ ನಮಗೆ ಎಡಿಟಿಂಗ್ ಮಾಡಲಿಕ್ಕೂ ಟೈಮ್ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಯಿತು ಪಾರ್ಟ್ 2 ರಿಲೀಸ್ ಮಾಡಲಿಕ್ಕೆ. ಆ್ಯಂಡ್ ನಮ್ಮ ಈ ಪಾರ್ಟ್ 2 ವಿಡಿಯೋದಲ್ಲಿ ನಾವು ನಮ್ಮ ಮನೆಯಲ್ಲಿ ನಡೆದಂಥ ಕ್ರಿಸ್ಮಸ್ ಕ್ಯಾರಲ್ಸ್, Merry Christmas. ಆ್ಯಂಡ್ ಒಂದು ಪರ್ಟಿಕ್ಯುಲರ್ ಟಿ ವಿ ಚಾನಲ್ಗೆ ನಮ್ಮ ಚರ್ಚಿಂದ ಒಂದು ರೆಕಾರ್ಡಿಂಗ್ ಬೈಟ್ನ ಕೊಟ್ಟಿದ್ವಿ. ಸೊ ಆ ರೆಕಾರ್ಡಿಂಗ್ ನಡೀತು, ಹಾಗಾಗಿ ಅದರದ್ದು ಪ್ರಾಕ್ಟೀಸ್ ಪ್ರಿಪ್ರೇಷನಲ್ಲಿ ಇದ್ವಿ. ಸೊ ರೆಕಾರ್ಡಿಂಗ್ ಟೈಮಲ್ಲಿ ಬಿಹೈಂಡ್ ದ ಸೀನ್ಸ್ ಹೇಗೆ ನಡೆಯುತ್ತೆ, ಯಾವ ಚಾನಲ್ ಅವ್ರು ಬಂದಿದ್ರು ನಮ್ಮ ರೆಕಾರ್ಡಿಂಗ್ನ ತೊಗೊಳೋಕ್ಕೆ ಅಂತ ಪ್ರತಿಯೊಂದನ್ನು ಶೇರ್ ಮಾಡ್ತೀವಿ. ಸೊ ಪ್ಲೀಸ್ ಸ್ಟೇ ಟ್ಯೂನ್. ಟೈಮ್ ಬಂದು ನೈಟ್ 11 PM. ಆಫೀಸ್ ಕೆಲಸ ಎಲ್ಲ ಮುಗಿಸಿ ಇವಾಗ ಸೀಲಿಂಗ್ ಡೆಕೋರೇಷನ್ನ ಸ್ಟಾರ್ಟ್ ಮಾಡಬೇಕು. ನೋಡೋಣ ನೈಟ್ ಎಷ್ಟೊತ್ತವರೆಗೂ ಆಗುತ್ತೆ ಅಂತ. ಸೊ ಅಮೆಝಾನಿಂದ 2 LED ಡಿಜಿಟಲ್ ಲೈಟ್ಸ್ ಆರ್ಡರ್ ಮಾಡಿದ್ವಿ. 32 ಫೀಟ್ ಏನೋ ಇದು ಒಂದು ವೈರಲ್ ಕ್ರಿಸ್ಮಸ್ ಡೆಕೋರೇಷನ್ ಬರ್ತಾ ಇದೆ ಇನ್ಸ್ಟಾಗ್ರಾಮಲ್ಲಿ. ಸೊ ಅದನ್ನು ಟ್ರೈ ಮಾಡೋಣ ಅಂತ ಸೀಲಿಂಗಿಗೆಲ್ಲ ಈ ಲೈಟಿಂಗ್ಸ್ನ ಹಾಕಿ ಅದಕ್ಕೆ ಸ್ಟಾರ್ಸು ಬಾಲ್ಸ್ ಎಲ್ಲ ಹ್ಯಾಂಗ್ ಮಾಡಲಿಕ್ಕೆ. ನೋಡೋಣ ಹೌ ಇಟ್ ಟರ್ನ್ಸ್ ಔಟ್ ಅಂತ. ದಾರ ಬೇಕಾ, ಕಟ್ಟಕ್ಕಾಗುತ್ತಾ? ಆ್ಯಕ್ಚುಲಿ ನಮ್ಮ ಸೀಲಿಂಗ್ಗೆ ನಾವು ಒಂದು 100 ಫೀಟದು ವೈರ್ನ ಆರ್ಡರ್ ಮಾಡಬೇಕಿತ್ತು. ಬಟ್ ಐಡಿಯಾ ಇರಲಿಲ್ಲ. 32 ಫೀಟದು 2 ಸಪ್ರೇಟ್ ಲೈಟಿಂಗ್ಸ್ನ ಆರ್ಡರ್ ಮಾಡಿದ್ದು. ಆ್ಯಂಡ್ ನಾವು ಅಂದ್ಕೊಂಡಿದ್ದ ಥರ ಬರಲಿಲ್ಲ ಈ ಡೆಕೋರೇಷನು. ಬಿಕಾಸ್ ನಮಗಿನ್ನ ತುಂಬಿಸ್ಬೇಕು ಅದು ರೋಸ್ನ ಅಂತ ಅಂದ್ಕೊಂಡಿದ್ವಿ. ಬಟ್ ಜಸ್ಟ್ ಒಂದರಲ್ಲಿ ವಿ ಕುಡ್ ಗೋ 2 ರೌಂಡ್ಸ್ ಅಷ್ಟೇ. ಸೊ ಹಾಗಾಗಿ ಅದು ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಬಟ್ ನಮಗೆ ಮತ್ತೆ ಎಲ್ಲ ಬಿಚ್ಚಿ ಇನ್ನೊಂದನ್ನು ಆರ್ಡ್ರ್ ಮಾಡಿ ಅದನ್ನು ಹಾಕೋಷ್ಟು ಪೇಷನ್ಸ್ ಇರಲಿಲ್ಲ. ಎಸ್ಪೆಷಲಿ ನಿತಿನ್ಗೆ ಹಿ ವಾಸ್ ಕಂಪ್ಲೀಟ್ಲಿ ಟಯರ್ಡ್. ಅದು ಮೇಲ್ ಹಂಗೆ ಕತ್ತೆತ್ಕೊಂಡೇ ಮಾಡಬೇಕಾಗಿದ್ರಿಂದ ಇಟ್ ವಾಸ್ ವೆರಿ ಟಯರಿಂಗ್. ಸೊ ಈ ಸರಿ ಹಾಗೆ ಇರಲಿ ಅಂತ ಬಿಟ್ಬಿಟ್ವಿ. 1, 2, 3. ಸೊ ಫೈನಲಿ ಲೈಟಿಂಗ್ಸ್ ಎಲ್ಲ ಟೈ ಮಾಡಿದ್ಮೇಲೆ ಅದಕ್ಕೆ ಹ್ಯಾಂಗಿಂಗ್ಸ್ಗಳನ್ನ ಟೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ವಿಚ್ ವಾಸ್ ಚಾಲೆಂಜಿಂಗ್ ಫಾರ್ ಅಸ್. ಆ್ಯಂಡ್ ಫೈನಲಿ ದಿಸ್ ಇಸ್ ಹೌ ಆ ಸೀಲಿಂಗ್ ಲುಕ್ಡ್. ಆ್ಯಂಡ್ ನೆಕ್ಸ್ಟ್ ಡೇ ನಾವು ಮನೆ ಮುಂದೆ ಸ್ಟಾರ್ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆ್ಯಂಡ್ ಡಿಸೆಂಬರ್ ಬಂತು ಅಂದರೆ ಯು ಕುಡ್ ಸಿ ಕ್ರಿಶ್ಚಿಯನ್ಸ್ ಮನೆ ಮುಂದೆ ಒಂದೊಂದು ಸ್ಟಾರ್ ಕಟ್ಟಿರ್ತಾರೆ. ಇನ್ಫ್ಯಾಕ್ಟ್ ಕೇರಳ, ಗೋವಾ ಕಡೆ ಎಲ್ಲ ಹೋದರೆ ಇಡೀ ರೋಡ್ ಎಂಟೈರ್ ಸ್ಟ್ರೆಚ್ಗೆ ಸ್ಟಾರಿಂದ ಡೆಕೋರೇಟ್ ಮಾಡಿರ್ತಾರೆ. ಆ್ಯಂಡ್ ಎಷ್ಟೊಂದು ಮನೆಗಳು ಅವರು ಇಂಡಿವಿಜುವಲ್ ಆಗಿಯೇ ಮನೆ ಸುತ್ತ ಸ್ಟಾರ್ ಕಟ್ಟಿರ್ತಾರೆ. ಸೊ ಯಾಕೆ ಕ್ರಿಶ್ಚಿಯನ್ಸ್ ಮನೆ ಮುಂದೆ ಸ್ಟಾರ್ ಕಟ್ತಾರೆ ಅಂತ ಹೇಳಬೇಕು ಅಂದರೆ, ವೆನ್ ಜೀಸಸ್ ವಾಸ್ ಬಾರ್ನ್ ಅವತ್ತಿನ ನೈಟು ಆಕಾಶದಲ್ಲಿ ಒಂದು ಬ್ರೈಟ್ ಶೈನಿಂಗ್ ಸ್ಟಾರ್ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಅಲ್ಲಿ ಸುತ್ತಮುತ್ತ ಇರುವಂಥವ್ರು ಆ್ಯಂಡ್ ಜೀಸಸ್ನ ಹುಡ್ಕೊಂಡು ಬರ್ತಿರೋರಿಗೆ ಆ ಸ್ಟಾರ್ನ ಫಾಲೋ ಮಾಡಿ ಅಂತ ಏಂಜಲ್ಸ್ ಹೇಳ್ತಾರೆ. ಸೊ ಆ ಸ್ಟಾರ್ ಎಲ್ಲಿ ಕಾಣಿಸ್ಕೊಂಡಿದೆಯೋ ಅದೇ ಸ್ಟಾರ್ನ
ಫಾಲೋ ಮಾಡ್ಕೊಂಡು ಅವ್ರು ಹೋದಾಗ ಅವರು ಜೀಸಸ್ನ ಮೀಟ್ ಮಾಡ್ತಾರೆ, ಬೇಬಿ ಜೀಸಸ್ನ. ಸೊ ಇಂಡಿಕೇಟಿಂಗ್ ದಟ್ ಜೀಸಸ್ ಇಸ್ ಬಾರ್ನ್, ಆ ಸ್ಟಾರ್ ಕಾಣಿಸ್ಕೊಂಡಿದ್ರಿಂದ ಕ್ರಿಸ್ಮಸ್ ಅಲ್ಲಿ ನಮ್ಮ ಮನೆಗಳ ಮುಂದೆ ನಾವು ಸ್ಟಾರ್ ಟೈ ಮಾಡ್ತೀವಿ, ಇಂಡಿಕೇಟಿಂಗ್ ದಟ್ ಜೀಸಸ್ ಇಸ್ ಬಾರ್ನ್ ಇನ್ ಅ ಹೌಸ್ ಅಂತ. ಸೊ ದಟ್ಸ್ ದ ಬ್ಯಾಕ್ ಗ್ರೌಂಡ್ ಸ್ಟೋರಿ ಅಬೌಟ್ ಟೈಯಿಂಗ್ ದ ಸ್ಟಾರ್. ನೆಕ್ಸ್ಟ್ ನಾವು ಫಸ್ಟ್ ಡೇ ಏನು ಸೋಲಾರ್ ಲೈಟ್ಸ್ ಹಳೇದನ್ನ ರಿಮೂವ್ ಮಾಡಿದ್ವಿ, ಅಲ್ಲಿಗೆ ರೀಪ್ಲೇಸ್ ಮಾಡಲಿಕ್ಕೆ ಹೊಸ ಸೋಲಾರ್ ಲೈಟ್ಸ್ನ ಆರ್ಡರ್ ಮಾಡಿದ್ವಿ. ಸೊ ಅದನ್ನು ಸ್ಟಾರ್ಟ್ ಮಾಡ್ಕೊಂಡ್ವಿ ಆ್ಯಂಡ್ ಅದು ನುಳ್ಚ್ಕೊಂಡ್ಬಿಟ್ಟಿತ್ತು. ಸೊ ಹಾಗಾಗಿ ಅದನ್ನು ಬಿಡಿಸೋದೇ ಒಂದು ಟಾಸ್ಕ್ ಆಗಿತ್ತು. ಬಟ್ ಓವರ್ ಆಲ್ ನೀವು ಔಟ್ಡೋರ್ಗೆ ಲೈಟಿಂಗ್ಸ್ ಬೇಕು ಆ್ಯಂಡ್ ಪ್ಲಗ್ ಪಾಯಿಂಟ್ ಇಲ್ಲ, ಅಥವಾ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ರೇನ್ ಅಂತ ಎಲ್ಲ ಇದ್ದರೆ ಸೋಲಾರ್ ಲೈಟ್ಸ್ ಇಸ್ ದ ಬೆಸ್ಟ್. ನಾವು ಇದನ್ನು ಒಂದು ಪರ್ಟಿಕ್ಯುಲರ್ ಸೆಟ್ಗೆ ವಿ ಪೇಡ್ ಅರೌಂಡ್ ಲೈಕ್ 800 ಹಂಗೆ ಏನೋ ತೊಗೊಂಡಿದ್ದು. ಸೊ ಡೆಫಿನೆಟ್ಲಿ ವರ್ತ್ ದ ಮನಿ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಕ್ಚುಲಿ ಆ ಲೈಟ್ ಹಾಕಿರೋಂಗೆ ಕಾಣಿಸಲ್ಲ, ಜಸ್ಟ್ ಆನ್ ಆದಾಗ ಮಾತ್ರ ಕಾಣಿಸುತ್ತೆ ಆ್ಯಂಡ್ ಆಟೋಮೆಟಿಕ್ಕಾಗಿ ಆನ್ ಆಫ್ ಆಗುತ್ತೆ. ಸೊ ಬೆಳಗ್ಗೆ ಬೆಳಕಾಗ್ತಿರಂಗೆ ಅದೇ ಆಫ್ ಆಗಿರುತ್ತೆ ಆ್ಯಂಡ್ ಸಂಜೆ ಕತ್ಲಾಗುವಾಗ ಅದೇ ಆಟೋಮೆಟಿಕ್ಕಾಗಿ ಸೆನ್ಸ್ ಆಗಿ ಆನ್ ಆಗುತ್ತೆ. ಸೊ ವೆರಿ ಹ್ಯಾಂಡಿ. ಮನೆ ಕಾಯ್ತಾ ಇದ್ದಾರೆ ಬಾಯ್ಸ್, ಯಾರು ಬರಬಾರ್ದು. ಸೊ ಒಂದು ಸೆಟ್ ಓಪನ್ ಮಾಡಿದ್ದಕ್ಕೆ ನಮಗೆ ಇಷ್ಟು ಲೆಂತ್ ಕವರ್ ಆಯಿತು. ಈಗ ಇನ್ನೊಂದು ಸೆಟ್ ಓಪನ್ ಮಾಡಿ ಆ ಕಡೆ ಸೈಡಿಂದನೂ ಕವರ್ ಮಾಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಔಟ್ಡೋರ್ ಎಲ್ಲ ಆದಮೇಲೆ ಮತ್ತೆ ಇಂಡೋರ್ ಬಂದು ಇನ್ನು ಸೈಡ್ಸ್ ಎಲ್ಲ ಇನ್ನೂ ಡೆಕೋರೇಟ್ ಮಾಡಬೇಕಾಯಿತು. ಸೊ ಸ್ವಲ್ಪ ಖಾಲಿ ಖಾಲಿ ಕಾಣಿಸ್ತಾ ಇತ್ತು. ಸೊ ಸ್ವಲ್ಪ ಜಾತ್ರೆ ಮಾಡೋಣ ಅಂತ ಮತ್ತೆ ಆ ಡೆಕೋರೇಷನ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆ್ಯಂಡ್ ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ಕುಕ್ಕಿಂಗ್ ಮಾಡೋಕ್ಕೆ ಒಂದು ಚೂರು ಎನರ್ಜಿ ಇರಲಿಲ್ಲ. ಸೊ ಹಾಗಾಗಿ ಅಲ್ಲೇ ಹತ್ರದಿಂದ ಪಿಜ್ಜಾ ಆರ್ಡರ್ ಮಾಡ್ಕೊಂಡ್ವಿ. ನಮ್ಗಿಂತ ಜಾಸ್ತಿ ಎಕ್ಸೈಟ್ ಆಗಿದ್ದು ನಮ್ಮ ಬಾಯ್ಸ್. ಅವ್ರಿಗೆ ರೀತ್ ಹಾಕೋಣ, ಇದು ಗ್ರೀನ್ ಆ್ಯಂಡ್ ರೆಡ್ ಕಾಂಬಿನೇಷನ್. ಸುಮಾರು ಒಂದು 2 ವರ್ಷದಿಂದ ಹಾಕ್ತಿಲ್ಲಪ್ಪ ನಾವು. ಸೊ ಹಾಲು ಮತ್ತು ಔಟ್ಡೋರ್ ಡೆಕೋರೇಷನ್ ಎಲ್ಲ ಆದಮೇಲೆ ಫೈನಲಿ ಇನ್ನು ಡೈನಿಂಗ್ ಹಾಲ್ ಒಂದು ಬಾಕಿ ಇತ್ತು. ಸೊ ಅದನ್ನು ಡೆಕೋರೇಷನ್ ಮಾಡಿಬಿಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇನ್ನು ಲಾಸ್ಟ್ ಡೆಕೋರೇಷನು ಮನೇಲಿ ಡೋರ್ಗೆ ವೇಲಿಂದ ಡೆಕೋರೇಟ್ ಮಾಡೋದು. ಸೊ ಅದೊಂದು ಮುಗಿಸ್ಬೇಕಿತ್ತು. ಇಟ್ ವಾಸ್ ಪಾಸ್ಟ್ ಮಿಡ್ ನೈಟ್, ಸಿಕ್ಕಾಬಟ್ಟೆ ಟಯರ್ಡ್ ಆಗಿತ್ತು. ಹೇಗೋ ನಮ್ಮ ಬಾಯ್ಸ್ ಜೊತೆ ಆಟ ಆಡಿಕೊಂಡು ಆ ಡೆಕೋರೇಷನ್ನು ಮುಗಿಸ್ಬಿಟ್ವಿ. ಸೊ ಫೈನಲಿ ನಾವು ನೆಕ್ಸ್ಟ್ ಡೇ ಕ್ಯಾರಲ್ಸ್ಗೆ ರೆಡಿ ಇದ್ವಿ. 12:30 ರಾತ್ರಿ. ಆಫೀಸ್ಗೆ ಹೋಗ್ಬೇಕು ನಾಳೆ. ವೈಟಿಗೆ ಸಿಂಗಾರ ಮಾಡೋದು.
ಸಿಂಗಾರ ಸಿಂಗಾರ ಸಿಂಗಾರ. ಏನಪ್ಪ ಮಾಡ್ತಾ ಇದ್ದೀರಾ ಇಬ್ರು? ಇಬ್ರನೇ ಎಲ್ಲ ರೆಡಿ ಆಗಿದೆ. ಇನ್ನೇನು ಕ್ಯಾರಲ್ಸ್ ಬರ್ತಾ ಇದ್ದಾರೆ ಆನ್ ದ ವೇ ಅಂತ ಮೆಸೇಜ್ ಮಾಡಿದ್ರು. ಸೊ ಇದು ನಮ್ಮ ಫೈನಲ್ ಲುಕ್. A few moments later. Merry Christmas. ಪುರಾತನವಾದ ಕದಗಡೆ ತೆರೆದುಕೊಂಡಿರಿ. ಮಹಾಪ್ರಭಾವುಳ್ಳ ಅರಸನು ಆಗಮಿಸುತ್ತಾನೆ. ಮಹಾಪ್ರಭಾವುಳ್ಳ ಈ ಅರಸನು ಯಾರು? ಮಹಾಬಲಿಷ್ಠನು ವಿಶೇಷ ಪರಾಕ್ರಮಿಯೂ ಆಗಿರುವ ಯೆಹೋವ, ಯುದ್ಧವೀರನಾಗಿರುವ ಯೆಹೋವ.
ಕ್ಯಾರಲ್ಸ್ ಎಲ್ಲ ಮುಗಿಸಿದ್ಮೇಲೆ ಎಲ್ಲರೂ ಊಟ ಮಾಡ್ಕೊಂಡು ಹೊರಟರು ಆ್ಯಂಡ್ ಇದು ನಮ್ಮ ಎಂಟೈರ್ ಕ್ರಿಸ್ಮಸ್ ಕ್ಯಾರಲ್ಸ್ಗೆ ಪ್ರಿಪ್ರೇಷನ್ಸ್ ಆಗಿತ್ತು. ಇದಾದ್ಮೇಲೆ ನಮ್ಗಿನ್ನ ನೆಕ್ಸ್ಟ್ 2 ಮೇಜರ್ ಪ್ರೋಗ್ರಾಮ್ಸ್ ಇದ್ವು. ಒಂದು ಮೊದಲೇ ಹೇಳ್ದಾಗೆ ಒಂದು ಪರ್ಟಿಕ್ಯುಲರ್ TV ಚಾನಲ್ಗೆ ರೆಕಾರ್ಡಿಂಗ್ ಕೊಡಬೇಕಿತ್ತು. ಅವರು ಒಂದು ಪರ್ಟಿಕ್ಯುಲರ್ ಡೇಟಲ್ಲಿ ಅದನ್ನು ಟೆಲಿಕಾಸ್ಟ್ ಮಾಡಲಿಕ್ಕೆ ಮುಂಚೆನೇ ಬಂದು ಚರ್ಚಲ್ಲೇ ರೆಕಾರ್ಡಿಂಗ್ ಮಾಡ್ತೀವಿ ಅಂತ ಹೇಳಿದರು. ಅಂಕಲ್ ಹೆಂಗ್ ನಡೀತಾ ಇದೆ ರೆಕಾರ್ಡಿಂಗ್? ಈಗಾಗಲೇ 3 ಸಂಗೀತ ಹಾಡು ಇದ್ದೀವಿ, ಇನ್ನೊಂದು ಕೀರ್ತನೆ ಹಾಡಬೇಕು, Okay. ರೆಡಿ ಆಗ್ತದೆ. ಓಕೆ. ಅದರದ್ದು ಬಿಹೈಂಡ್ ದ ಸೀನ್ಸ್ ಕ್ಯಾಪ್ಚರ್ ಮಾಡಿರೋದನ್ನು ನಿಮಗೆ ತೋರಿಸ್ತೀವಿ. ಆ್ಯಂಡ್ ಅದಾದಮೇಲೆ ದ ಮೇಜರ್ ಕ್ರಿಸ್ಮಸ್ ಕಾರ್ನಿವಲ್ ಆರ್ಗನೈಸ್ ಆಗಿತ್ತು. ಸೊ ಆ ಪ್ರೋಗ್ರಾಮಲ್ಲಿ ನಾವು ಹೇಗೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ವಿ, ಎಷ್ಟು ಎಂಜಾಯ್ ಮಾಡಿದ್ವಿ, ಯಾವ ಥರ ಪ್ರೋಗ್ರಾಮ್ಸ್ಗಳಿದ್ವು ಕಾರ್ನಿವಲಲ್ಲಿ, ಕಾಂಪಿಟೇಷನ್ಸ್ ಹೇಗಿತ್ತು, ನಾವು ಯಾವುದ್ರಲ್ಲೆಲ್ಲ ಗೆದ್ವಿ ಅನ್ನೋದನ್ನು ತೋರಿಸ್ತೀವಿ. ಸೊ ಪ್ಲೀಸ್ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ಪಾರ್ಟ್. ಆ್ಯಂಡ್ ನಿಮಗೆ ಸೀರೀಸ್ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಅಸ್. ಥ್ಯಾಂಕ್ ಯು. Yes. 2025 Christmas Carnival, first time in Bangalore. We'll sing again.